ರೀ ಪಾರ್ವತಿ ಇದ್ದೀರಾ? ಓ ತುಂಗ, ಏನ್ರಿ ಅಪರೂಪಕ್ ನಮ್ಮನೇಲಿ ಬನ್ನಿ. ಇದೇನ್ರಿ ಬಟ್ಲು? ಅದೇ ನಿಮ್ಮನೆ ಗೊಜ್ಜು ಕೊಟ್ಟಿದ್ರಲ್ಲ, ತುಂಬಾ ಚೆನ್ನಾಗಿತ್ತು ರೀ. ಏನೇನ್ ಹಾಕ್ತೀರಾ ಗೊಜ್ಜಿಗೆ? ಗೊಜ್ಜಿಗ ಏನಿಲ್ಲಪ್ಪ, ನೀವೇನ್ ಹಾಕ್ತೀರಾ ಹೇಳಿ? ನಾವು ಮಾಮೂಲಿ ಒಂಚೂರು ತೆಂಗಿನ ತುರಿ, ಒಂಚೂರು ಬಿಳಿ ಎಳ್ಳು, ಒಣಮೆಣಸಿನ್ಕಾಯಿ, ಆಮೇಲೆ ಮೆಂತ್ಯ ಅದೇ ಅಷ್ಟೆಲ್ಲ ಹಾಕಿ ಹುರ್ಬಿಟ್ಟು ಮಾಡ್ತೀವ್ರಿ. ಬೆಲ್ಲ? ಬೆಲ್ಲ ಕುದಿಯುವಾಗ ಒಂಚೂರು ಹಾಕ್ತೀನಿ, ಉಪ್ಪು ಖಾರ ಅಷ್ಟೇ. ನಾನು ಅಷ್ಟೇ ರೀ ಹಾಕೋದು. ಹೌದಾ? ನೀವೇನ್ ಗೊಜ್ಜಿಗೆ ಹಾಕ್ತೀರೋ ನಾನು ಅಷ್ಟೇಪ್ಪ, ಅಷ್ಟೇ. ಹೌದಾ? ಬಟ್ ನೀವು ಮಾಡಿ ಚೆನ್ನಾಗಿತ್ತಪ್ಪ. ಎಲ್ಲೋ ರೆಡಿ ಆಗಿದ್ದೀರಾ? ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿದ್ದೀರಿ. ಇದು ನಮ್ಮ ಮನೆಯವ್ರು ಕೊಡಿಸಿದ್ರಿ. ಹೌದಾ? ಏನು ಈಗ ಈಗ ನಮ್ಗೆ ಅಕ್ಕ ಗೀತಕ್ಕ ಇದ್ದಾರಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹೌದಾ? ಹೌದು. ಅವಳಿಗೆ ಒಂಚೂರು ರವೆ ಉಂಡೆ ಅಂದ್ರೆ ಇಷ್ಟ, ಅದಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಗಟ್ಟಿ ಹೋಗ್ಬಿಡ್ತೀವ್ರಿ. ರವೆ ಉಂಡೆನಾ? ಗಟ್ಟಿ ಆಗುತ್ತೆ. ನೀವು ಚೆನ್ನಾಗಿ ಮಾಡಿದ್ರೆ ಅವತ್ತು ನೀವೇನಾಗ್ತೀರ ಹೇಳಿ? ರವೆ ಒಂಚೂರು ಹುರ್ಕೊಂಡ್ಬಿಟ್ಟು ಹಾಲು ಎಲ್ಲ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮಾಡೋದು. ಹೌದು, ದಾಕ್ಷಿ ಗೋಡಂಬಿ ಹಾಕ್ತೀನ್ರಿ, ತುಪ್ಪ ಎಲ್ಲ ಹಾಕ್ತೀನ್ರಿ. ಅದು ಸ್ವಲ್ಪ ಗಟ್ಟಿ ಬಂತು ಯಾಕೋ. ಸ್ವಲ್ಪ ಬಿಸಿ ಹಾಲು ಬೇಡ, ಸ್ವಲ್ಪ ಉಗುರ್ಬೆಚ್ಚ ಹಾಲು ಹಾಕಿ ಸ್ವಲ್ಪ ಹದವಾಗಿ ಕಲಿಸ್ಕೊಳ್ಳಿ. ಗಟ್ಟಿ ಏನಾಗಲ್ಲಪ್ಪ, ಬರುತ್ತೆ. ಸ್ವಲ್ಪ ತುಪ್ಪ ಒಂಚೂರು ಎಕ್ಸ್ಟ್ರಾ ಹಾಕಿ ನೋಡಿ, ಗಟ್ಟಿ ಏನಾಗಲ್ಲಮ್ಮ, ಚೆನ್ನಾಗಿರುತ್ತೆ. ಹೌದಾ? ಟ್ರೈ ಮಾಡ್ತೀನಿ. ಆಮೇಲೆ ರವೆ ಉಂಡೆ ಆಮೇಲೆ ಕಳಿಸ್ತೀನಿ ನನ್ನ ಮಗಳ ಕೈಯಲ್ಲಿ. ನಿಶಾ ಇಲ್ವಾ? ಇಲ್ಲ, ಅವಳು ಹೊರಡ್ತಾ ಇದ್ದಲ್ಲ. ಹೌದಾ? ಅಯ್ಯೋ ಕೊಡಿ ಅಂತ ಕೇಳಲಿಲ್ಲ. ಇಲ್ಲ, ಟೇಸ್ಟ್ ಗಟ್ಟಿ ಆಯ್ತು ಅಂದ್ರಲ್ಲ, ಹೆಂಗೆ ಅಂತ ನೋಡೋಣ ಅಂತ ಅಷ್ಟೇ. ಕಟ್ ಕಳಿಸ್ತೀನಿ ಅವಳ ಕೈಯಲ್ಲಿ. ಇರಿ, ಕಾಫಿ ತರ್ತೀನಿ. ಬೇಡಿ, ಪರವಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ. ಅಯ್ಯೋ, ನೀವು ಹೊರಡೋ ಅರ್ಜೆಂಟ್ ಅಲ್ಲಿ ಇದ್ದೀರಾ? ಹೌದು, ಸೀರೆ ತುಂಬಾ ಚೆನ್ನಾಗಿದೆ ರೀ. ಇನ್ನೊಂದ್ಸತಿ ನೀವು ಕಾಫಿ ಕುಡ್ದೇ ಹೋಗ್ಬೇಕು. ಸರಿ. ಆಮೇಲೆ ರವೆ ಉಂಡೆ ಕಳಿಸ್ತೀನಿ, ನಿಶಾ ಕೈ ಕಳಿಸ್ತೀನಿ. ಓಕೆಪ್ಪ. ಅಕ್ಕನ್ ಕೇಳ್ದೆ ಅಂತ ಹೇಳಿ ಹೇಳ್ತೀನಿ. ಸಂಜೆಗೆ ರವೆ ಉಂಡೆ ಕೊಡ್ತಾರೆ.